ಇವತ್ತು ಆರ್ಸಿಬಿ ಟೀಮ್ಗೆ ಸರ್ಕಾರದಿಂದ ಸನ್ಮಾನ ಕಾರ್ಯಕ್ರಮ ಇದೆ. ವಿಧಾನಸೌಧದಲ್ಲಿ ನಡೆಯಲಿರುವಂತಹ ಕಾರ್ಯಕ್ರಮ ಇದು. ವಿಧಾನಸೌಧದ ಮುಂದೆ ಸಕಲ ತಯಾರಿಗಳು ಕೂಡ ನಡೀತಾ ಇದ್ದಾವೆ. ವಿಧಾನಸೌಧದ ಸುತ್ತಮುತ್ತ ಈಗ ಪೊಲೀಸ್ ಬಿಗಿ ಭದ್ರತೆಯನ್ನು ವಹಿಸಲಾಗಿದೆ. 4,000ದಿಂದ 5,000 ಜನರು ಭಾಗವಹಿಸುವಂತ ಸಾಧ್ಯತೆ ಇದೆ. ವಿಧಾನಸೌಧದ ಮುಂದೆನೆ ಈಗಾಗಲೇ ಸಕಲ ತಯಾರಿಗಳು ನಡೀತಾ ಇದೆ. ಆ ಪ್ರಿಪರೇಷನ್ಸ್ ವಿಜುವಲ್ಸ್ ಅನ್ನು ಕೂಡ ನೀವು ಗಮನಿಸಬಹುದು, ತೋರಿಸ್ತೀವಿ. 4,000ದಿಂದ 5,000 ಜನರು ಇಲ್ಲಿ ಭಾಗವಹಿಸುವಂತಹ ಸಾಧ್ಯತೆ ಇರೋದ್ರಿಂದ ಪೊಲೀಸ್ ಬಿಗಿ ಭದ್ರತೆಯನ್ನು ಹೆಚ್ಚಿಸಲಾಗಿದೆ. ಸನ್ಮಾನ ಕಾರ್ಯಕ್ರಮದ ನಂತರ ವಿಜಯ ಯಾತ್ರೆ ಇರುತ್ತೆ. ಬಟ್ ಈ ವಿಜಯ ಯಾತ್ರೆ ಮೆರವಣಿಗೆ ಏನಿದೆ ಓಪನ್ ವೆಹಿಕಲ್ ಅಥವಾ ತೆರೆದ ವಾಹನದಲ್ಲಿ ಇರೋದಿಲ್ಲ. ಕಾರಣ ಭದ್ರತೆ, ಮತ್ತೊಂದು ಟ್ರಾಫಿಕ್ ಹೆಚ್ಚಾಗುತ್ತೆ ಅನ್ನುವಂಥ ಕಾರಣಕ್ಕೆ ಅಭಿಮಾನಿಗಳು ಸಾಕಷ್ಟು ಲಕ್ಷ ಅಭಿಮಾನಿಗಳು ಸೇರೋ ಸಾಧ್ಯತೆ ಇದೆ. ಇಲ್ಲಿ ವಿಧಾನಸೌಧದ ಮುಂಭಾಗ ನಡೆಯುವಂಥ ಕಾರ್ಯಕ್ರಮ ಏನಿದೆ ಅಲ್ಲಿ 4,000ರಿಂದ 5,000 ಜನ ಸೇರೋ ಸಾಧ್ಯತೆ. ಬಟ್ ಅಲ್ಲಿಂದ ಹೊರಗೆ ಬಿಟ್ಟ ಮೇಲೆ, ವಿಧಾನಸೌಧದಿಂದ ಹೊರಗೆ ಬಂದ ಮೇಲೆ ಸಾಲಿಗೂ ಕೂಡ ಇದ್ದೇ ಇರ್ತಾರೆ. ರಸ್ತೆಯ ಇಕ್ಕೆಲೆಗಳಲ್ಲಿ ಜನರು ಇರ್ತಾರೆ, ಅಭಿಮಾನಿಗಳಿರ್ತಾರೆ, ತಮ್ಮ ನಾಯಕರನ್ನ ನೋಡಬೇಕು ಅಂತ. ಬಟ್ ತೆರೆದ ವಾಹನದಲ್ಲಿ ಮೆರವಣಿಗೆ ಇರಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಯಾವ ರೀತಿ ವಿಜಯ ಯಾತ್ರೆ ಇರುತ್ತೆ ಅದನ್ನು ಕೂಡ ನೋಡೋಣ. ಒಂದಷ್ಟು ಅಪ್ಡೇಟ್ಸ್ ಸಿಗ್ತಾ ಹೋಗುತ್ತೆ. ಸನ್ಮಾನ ಕಾರ್ಯಕ್ರಮದ ನಂತರ ವಿಜಯ ಯಾತ್ರೆ ಅಂತ, ಅದರ ವಿಜಯ ಯಾತ್ರೆಯ ರೂಪುರೇಷೆಗಳನ್ನು ಕೂಡ ಅಪ್ಡೇಟ್ಸ್ ಅಲ್ಲಿ ನೋಡೋಣ. ಸದ್ಯಕ್ಕಂತೂ ಇಷ್ಟೊಂದು ಮಾಹಿತಿ ಸಿಗ್ತಾ ಇದೆ. ಒಂದು ಸರ್ಕಾರದ ವತಿಯಿಂದ ವಿಧಾನಸೌಧದ ಮುಂಭಾಗನೆ ಒಂದು ವೇದಿಕೆಯನ್ನು ನಿರ್ಮಾಣ ಮಾಡಿ ಅವರಿಗೆ ಕಾರ್ಯಕ್ರಮದಲ್ಲಿ ಸನ್ಮಾನಿಸಲಾಗುತ್ತೆ. IPL ಚೊಚ್ಚಲ ಕಪ್ ಅನ್ನ RCB ಗೆದ್ದಿರುವಂಥದ್ದು 17 ವರ್ಷಗಳ ನಂತರ 18ನೇ ಆವೃತ್ತಿಯಲ್ಲಿ ಗೆದ್ದು ಬೀಗಿದ್ದಾರೆ. RCB ಅಭಿಮಾನಿಗಳು ಸಂತಸದಲ್ಲಿರುವಂತೆ, ಅವರ ಸಂತಸಕ್ಕೆ ಕಾರಣ ಆಗಿರೋದೇ RCB ತಂಡ IPL ಟ್ರೋಫಿಯನ್ನ ತನ್ನ ಮುಡಿಗೇರಿಸಿಕೊಂಡಿರೋದು. ಅದರ ನಿಮಿತ್ತ ಇವತ್ತು ಸರ್ಕಾರದ ವತಿಯಿಂದ ಕಾರ್ಯಕ್ರಮ ಇರುತ್ತೆ. ಕಾರ್ಯಕ್ರಮದಲ್ಲಿ RCB ಟೀಮ್ಗೆ ಅಭಿನಂದನೆಯನ್ನು ಸಲ್ಲಿಸಲಾಗುತ್ತೆ. ನಂತರದಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಾರ್ಯಕ್ರಮ ಇರುತ್ತೆ. ಅದರಲ್ಲಿ ಸಾರ್ವಜನಿಕರು ಭಾಗಿಯಾಗಬಹುದು. ಟಿಕೆಟ್ ಮತ್ತು ಪಾಸ್ಗಳನ್ನು ಪಡೆದುಕೊಂಡೇ ನೀವು ಅಲ್ಲಿ ಎಂಟ್ರಿಯನ್ನು ಪಡೆದುಕೊಳ್ಬೇಕಾಗುತ್ತೆ. ಸಾರ್ವಜನಿಕ ವಾಹನಗಳನ್ನು ಬಳಸಿದ್ರೆ ಒಳಿತು. ಕಾರಣ ಪಾರ್ಕಿಂಗ್ ವ್ಯವಸ್ಥೆ ಅಷ್ಟಾಗಿರೋದಿಲ್ಲ. ಎಷ್ಟು ವ್ಯವಸ್ಥೆ ಇರುತ್ತೋ ಅಷ್ಟರಲ್ಲಿ ಮಾತ್ರ ಅಲ್ಲಿ ಪಾರ್ಕ್ ಮಾಡೋದಕ್ಕೆ ಸಾಧ್ಯ. ಹಾಗಾಗಿ ನೀವು ಮೆಟ್ರೋಗಳಲ್ಲಿ ಅಥವಾ ಬಸ್ಗಳಲ್ಲಿ ಬಂದು ಹೋಗೋದು ಬೆಟರ್ ಅಂತ. ಟ್ರಾಫಿಕ್ ಕಿರಿಕಿರಿ ಆಗಬಾರ್ದು ಅನ್ನುವಂಥ ಕಾರಣಕ್ಕೆ ಲಕ್ಷಾಂತರ ಅಭಿಮಾನಿಗಳು ಸೇರ್ತಾರೆ. ವಿಧಾನಸೌಧದ ಮುಂಭಾಗದಲ್ಲಿ ನಡೀತಾ ಇರುವಂತಹ ಪ್ರಿಪ್ರೇಷನ್ಸ್ ವಿಜುವಲ್ಸ್ ಅನ್ನ ನೀವು ಗಮನಿಸ್ತಾ ಇದ್ದೀರಾ. ಎಲ್ಲ ರೀತಿಯ ಸಿದ್ಧತೆಗಳು ಕೂಡ ನಡೀತಾ ಇದೆ. ಸದ್ಯಕ್ಕೆ ಅವ್ರಿಗೆ ಇನ್ನೂ ಏನೇನು ಗೈಡ್ಲೈನ್ ಸಿಕ್ಕಿದೆ, ಇನ್ನೂ ಏನೇನು ಗೈಡ್ಲೈನ್ ಸಿಗಬೇಕಿದೆ ಅದನ್ನ ನೋಡಬೇಕಿದೆ. ಯಾಕೆಂದರೆ ಸಮಯ ಕಡಿಮೆ ಇದೆ. 4 ಗಂಟೆ ಅಷ್ಟೊತ್ತಿಗೆ ಅವರು ಇಲ್ಲಿಗೆ ರೀಚ್ ಆಗ್ತಾರೆ. ಅಂದರೆ ಆ ವಿಧಾನಸೌಧದಲ್ಲಿ ಕಾರ್ಯಕ್ರಮ ಶುರುವಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಅಷ್ಟರೊಳಗೆ ಎಲ್ಲ ಸಿದ್ಧತೆಯೂ ಕೂಡ ಆಗಬೇಕಾಗುತ್ತೆ. ಒಂದು ಕಾರ್ಯಕ್ರಮದ ರೂಪುರೇಷೆ ಹೇಗಿರಬೇಕು, ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ಳೋದಿರ್ಬೋದು ಅಥವಾ ಸನ್ಮಾನ ಮಾಡೋದಿರ್ಬೋದು, ಅದರ ನಂತರ ವಿಧಾನಸೌಧದಿಂದ ಬೀಳ್ಕೊಟ್ಟು ಅವರನ್ನು ಚಿನ್ನಸ್ವಾಮಿ ಸ್ಟೇಡಿಯಮಿಗೆ ಕಳಿಸೋದಿರ್ಬೋದು, ಅದರ ರೂಪುರೇಷೆ ಎಲ್ಲವೂ ಕೂಡ ಗೊತ್ತಾಗಬೇಕಿದೆ.